ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸುಮಿತ್ರಮ್ಮ ಅವರೇ ಹಾಗೂ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಕಸ್ತೂರಿ ಮೇಡಮ್ ಅವರೇ ಹಾಗೂ ಸಂಸದರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸೋದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ ಡಿಸಿ ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ರಘುಪತಿ ಸರ್ ಅವರೇ ಹಾಗೂ ಗ್ಯಾರಂಟಿ ಯೋಜನಾ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಉಮಾಶಂಕರ್ ಸರ್ ಅವರೇ ಹಾಗೂ ನಮ್ಮ ಹಿರಿಯರು ಹಾಗೂ ಹಿತೈಷಿಗಳು ಈ ಭಾಗದ ನಾಯಕರು ಆಗಿರ್ತಕ್ಕಂಥ ನಮ್ಮ ರಾಮನಗರಿ ಸಾಹೇಬ್ರೆ ಹಾಗೂ ಇವತ್ತು ಇನ್ನೊಬ್ಬರನ್ನ ಒಳ್ಳೇದು ಬಯಸ್ತಕ್ಕಂಥ ವ್ಯಕ್ತಿ ನನಗೆ ಒಡನಾಟ ತುಂಬ ಕಡಿಮೆ ಆದರೂ ಒಂದು 2-3 ಸರಿ ಟಚ್ ಆಗಿದ್ವಿ ನಮ್ಮ ರಾಜನಗೌಡರು ರಾಜನಗೌಡ್ರೆ ಹಾಗೂ PLD ಬ್ಯಾಂಕ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಯಂಗರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಮುಖಂಡರು ಮತ್ತು ಕುರುಸುಂಬದ ಒಂದು ಮುಖಂಡರಾಗಿರ್ತಕ್ಕಂಥ ಮತ್ತು ಹೊಂಡೆ ಮತದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟೇಶ್ ಗೌಡ್ರೆ ಹಾಗೂ ಈಗ ತಾನೇ CPM ಗೋಪಾಲ್ ಕಾಂಗ್ರೆಸ್ ಗೋಪಾಲ್ ಅಂತ ಹೆಸರಿಟ್ಟವ್ರೆ ಓಕೆನಾ ಈಗ ಆ ಬ್ರಾಂಡೇ ಸರಿ CPM ಸರ್ ನಿಕ್ಕೆ ಅರ್ಥದ ಸೊ CPM అంటే ಮುಂದೆ ಕಾಂಗ್ರೆಸ್ ಅನ್ಕೊಂಡೋ ಅರ್ಥಲ್ಲ ನಮ್ಮ ಗೋಪಾಲಣ್ಣವ್ರೆ ಹಾಗೂ ನಮ್ಮ ಸರ್ವಜ್ಞ ಗೌಡ್ರೆ ಹಾಗೂ ನಮ್ಮ ಸದಸ್ಯರಾಗಿರ್ತಕ್ಕಂಥ ನನ್ನ ಒಡನಾಡಿಗಳಾಗಿರ್ತಕ್ಕಂಥ ಅಂದ್ರೆ ಬಗರುಕುಂ ಮತ್ತೆ ಬೇರೆ ಅನ್ಕೊಂಬೇಡ ಸೊ ನಮ್ಮ ಮಂಜಣ್ಣವ್ರೆ ಹಾಗೂ ಗ್ರಾಮ ಪಂಚಾಯತ್ ಒಕ್ಕೂಟ ಅಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಅವರೇ ಹಾಗೂ ನಮ್ಮ ಕಾಡಿಪಲ್ಲಿ ಅಶೋಕ್ ಅವರೇ PLD ಸದಸ್ಯರು ಹಾಗೂ ಮತ್ತು ಗಾಯತ್ರಿ ವೆಂಕಟೇಶ್ವರವರೇ ನಮ್ಮ ಜಾಕೀರಣ್ಣವರೇ ಮತ್ತು ನಮ್ಮ ತಮ್ಮಾಗಿರ್ತಕ್ಕಂಥ ಗೊತ್ತು ಮುನೇಶ್ ಅವರೇ ಹಾಗೂ ವೇದಿಕೆ ಹಿಂಭಾಗದಲ್ಲಿ ತುಂಬಾ ಜನ ಇದ್ದಾರೆ ಪ್ರಚಂಡರು ಇದ್ದಾರೆ ಎಲ್ರಿಗೂ ನಮಸ್ಕರಿಸಿ ನಮ್ಮ ಪದ್ಮನಾಭಣ್ಣ ಇರ್ಬೋದು ನಾಗಣ್ಣ ಇರ್ಬೋದು ಎಲ್ಲರೂ ಕೂತಿದ್ದಾರೆ ವೆಂಕಟೇಶಪ್ಪರು ಎಲ್ಲ ಕೂತಿದ್ದಾರೆ ಎಲ್ರಿಗೂ ನಮಸ್ಕರಿಸುತ್ತಾ ವೇದಿಕೆ ಈ ಕಡೆ ನನಗೆ ರಘುಪತ್ ರೆಡ್ಡಿ ಅವರು ಹಾಗೂ ನಮ್ಮ ಅವರು ನಮ್ಮ ಲಕ್ಷ್ಮಣರು ನಮ್ಮ CDP ಅವರು ನಮ್ಮ ನಾಗರಾಜ್ ಅವರು ಎಲ್ಲ ನನ್ನ ಸ್ನೇಹಿತರು ಎಲ್ಲ ಕೂತಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೂ ನನ್ನೆಲ್ಲ ಪ್ರೀತಿಯ ಗ್ರಾಮ ಪಂಚಾಯತ್ ಸದಸ್ಯರು ಇದು ಕಾರಣಕರ್ತರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹೆಸರು ಕಮ್ಮಿ ಆಗಾಗ ಎಲ್ಲ ಸದಸ್ಯರು ಈ ಒಂದು ಸುಸಂದರ್ಭಕ್ಕೆ ನಮ್ಮನ್ನೆಲ್ಲ ಬರಮಾಡ್ಕೊಂಡು ಇಂಥ ವೇದಿಕೆನ ಕಲಿಸ್ಕೊಟ್ಟಿದ್ದಕ್ಕೆ ನಿಮಗೆ ಮೊಟ್ಟ ಮೊದಲವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಯಾಕಂದ್ರೆ ವೇದಿಕೆ ಮೇಲೆ ಇವತ್ತು ಎಲ್ಲರೂ ಕೂತಿದ್ವಿ ಇದೆಲ್ಲರೂ ಕೂತಿದ್ವಿ ಅಪರೂಪ ನೋಡಿ ಎಲ್ಲಾ ಕಡೆ ಆಗ್ಬೇಕಂತ ನನ್ನ ಬೈಕೆ ಅದಲ್ವಾ ಮುಳಬಾಗಿಲು ವಿಚಾರಕ್ಕೆ ಬಂದಾಗ ನಾವು ಆತರ ದೇಶದ ರಾಜಕಾರಣ ನಾವು ಮಾಡೋದಿಲ್ಲ ನೀವು ಪಕ್ಕದ ಮಾಲೂರು ಶ್ರೀನಿವಾಸಪುರ ಕಂಡಂಗೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ದೇಶದ ರಾಜಕಾರಣ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಅದರಿಂದ ಈಗ ನಮ್ಮ ಉಮಾಶಂಕರ್ ಒಂದು ಮಾತು ಹೇಳ್ತಾ ಇದ್ದಾರೆ, ತುಂಬಾ ಅದ್ಭುತವಾಗಿತ್ತು. ಯಾಕಂದ್ರೆ ವ್ಯಕ್ತಿಗತೆಗೆ ನಾವು ಮರ್ಯಾದೆ ಕೊಡ್ಬೋದು, ಯಾಕಂದ್ರೆ ನಾವು ಅಪೀಠಿಕ್ ಆಗಿರ್ಬೋದು ಕೊಡ್ಬೋದು ಅಂತ ದೊಡ್ಡ ಮಾತು ಹೇಳ್ತಾ ಇದ್ರು. ಸೊ ಖಂಡಿತ ಈ ಒಂದು ಪಂಚಾಯತಿಗೆ ಬರ್ಬೇಕಾದ್ರೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಚಿನ್ನನಗೌಡರು ಮೊದಲು ಪ್ರಧಾನರಾಗಿರ್ತಕ್ಕಂಥ ಚಿನ್ನನಗೌಡರು, ಹೌದು ಮೊದಲು ಪ್ರಧಾನರಾಗಿರ್ತ ಚಿನ್ನನಗೌಡರು, ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಆಗಿರ್ತಕ್ಕಂಥ ಚಿನ್ನನಗೌಡರು ಕೂಡ ಸರ್ವ ಗೊತ್ತಿದೆ ಗೊತ್ತಿಲ್ಲ ಗೊತ್ತಲ್ವಾ ಚಿನ್ನನಗೌಡರು. ಆಮೇಲೆ ನಮ್ಮ ಜಯಮ್ ರೆಡ್ಡಿ ಅವರು, ನಾನು ಹೇಳಲೇಬೇಕು ಅವ್ರನ್ನ, ಯಾಕಂದ್ರೆ ನಮ್ಮ ತಾಲೂಕಿನ ಶಾಸಕರು ಈ ಊರಿಂದ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಈ ಊರಲ್ಲಿ ನಮ್ಮ ಜಯಮ್ ರೆಡ್ಡಿ ಇರ್ಬೋದು, ಆ ವೆಂಕಟರಾಮ್ ಇರ್ಬೋದು, ವೆಂಕಟಪ್ಪನವ್ರು, ಕೃಷ್ಣಪ್ಪನವರು, ಪದಕಾಷ್ಟಿ ನಮ್ಗೆ ಗೊತ್ತಿರ್ತಕ್ಕಂಥ ನಾಯಕರು, ವೆಂಕಟಮುನಣ್ಣ ನಮ್ಮೆಲ್ಲ ಬಿಟ್ಟೋದ್ರು, ವೆಂಕಟಮುನಣ್ಣವರು, ಇವರೆಲ್ಲ ಈ ಪಂಚಾಯತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಮಹನೀಯರು, ಮಹಾನರು. ಇವ್ರನ್ನ ನೆನೆಸ್ಕೊಬೇಕಂತ ದಿನ. ಆದ್ರೆ ಮತ್ತೊಬ್ಬ ನಮ್ಮ ನಾಯಕರು ನಮ್ಮ ನೀಲಕಂಠೇಗೌಡರು ಆಯ್ತಲ್ಲ, ನಮ್ಮನ್ನ ಅಗಲಿರ್ತಕ್ಕಂಥ ನೀಲಕಂಠೇಗೌಡರು ಈ ಪಂಚಾಯತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಇವರೆಲ್ಲ ಪ್ರಮುಖನ ಇವತ್ತು ನೆನೆಸ್ಕೊಂಡು ಇವತ್ತು ಸಾಕಷ್ಟು ಸವಾಲುಗಳನ್ನ ನನ್ನ ಮುಂದೆ ಇದ್ದಾವೆ. ಅದು 2 ವರ್ಷ ಕಂಪ್ಲೀಟ್ ಆಗೋಯ್ತು. ಹೇಗಾಯ್ತು ಅಂತ ಗೊತ್ತಿಲ್ಲ. ಕಣ್ಮುಚ್ಚಿ ಕಣ್ ತೆಗೆಯುವಾಗ 2 ವರ್ಷ ಆಗೋಯ್ತು. ಇನ್ನು 2 ವರ್ಷ ನಮ್ಗೆ ಸವಾಲು. ಬಟ್ ಆದ್ರೂ ಕೂಡ ಈ ಗ್ರಾಮ ಪಂಚಾಯತಿ ಬರ್ಬೇಕಾದ್ರೆ ನನಗೆ ಎಲ್ಲಾ ಗ್ರಾಮ ಪಂಚಾಯತಿ ಕೂಡ ನಾನು ನನ್ನ ಅನುದಾನವನ್ನ 10 ರಿಂದ 15 ಲಕ್ಷ ರೂಪಾಯಿ ಆಗ್ತಾ ಇದ್ದೆ. ಬಟ್ ಇವ್ರು ಮಾಡಿದ ಎಡವಟ್ಟು ಏನಂತಂದ್ರೆ, ನನಗೆ ಗೊತ್ತಿದ್ರೆ ಪೂಜೆ ಮಾಡ್ಬಿಟ್ರಿ. ವಾಸ್ತವಾಂಶ ಇದು. ನನಗೆ ಗೊತ್ತಿಲ್ಲ ಪೂಜೆ ಮಾಡ್ಬಿಟ್ರು, ನನಗೆ ಗೊತ್ತಿಲ್ಲ ಗುದ್ಲಿ ಪೂಜೆ. ಸೊ ಆಮೇಲೆ ಗುದ್ಲಿ ಪೂಜೆ ಆದ್ಮೇಲೆ ಹತ್ರ ಬಂದ್ರು, ಇದು ಏನ್ ಮಾಡ್ರ ತಾಳಿ ಕಟ್ಮೇಲೆ ಹೊಸ್ತಾಣ ಮೇರು ಅಂತ. ಇದು ನಾನು ನಂದೊಂದು ಪ್ರಾಬ್ಲಮ್ ಇದೆ, ನನ್ನ ಯಾರು ಬಚ್ಚಿರ್ಬಾರ್ದು, ನಾನು ಹೇಳ್ಬಿಡ್ತೀನಿ ಎಲ್ರಿಗೂ, ಅದಲ್ವಾ. ಸೊ ಅದರಿಂದ ಈ ಅದಾದ್ಮೇಲೆ ಬಂದ್ರು, ಅಣ್ಣ ತಪ್ಪಾಗ್ಬಿಟ್ಟಿದೆ, ದೊಡ್ಡದಾಗಿ ಫಂಕ್ಷನ್ ಇಟ್ಕೊಂತೀವಿ ಅಂತ, ಆಯ್ತಪ್ಪ ಮಾಡ್ರಪ್ಪ ಅಂತಂದೆ. ಸೊ ಅದಕ್ಕೆ ಇವತ್ತು ಹೈಟೆಕ್ ಅಂಗನವಾಡಿಗಳನ್ನ 5 ಅಂಗನವಾಡಿಗಳನ್ನ ತಂದಿದ್ದೆ. ಒಂದು ಆವಣಿಗೆ, ಒಂದು ಎಮ್ಮೆನೆತ್ತಕ್ಕೆ, ಒಂದೊಂದು ಹೋಬಳಿಗೆ 20-25 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿಗಳು ಹಾಕಿದ್ದೀನಿ. ಎಮ್ಮೆನೆತ್ತು ಕೂಡ ಇವತ್ತು ಹಾಕಿ ಪೂಜೆ ಮಾಡಿ ಬಂದು 20 ಲಕ್ಷದಲ್ಲಿ ಹೈಟೆಕ್ ಅಂಗನವಾಡಿ ಜಿಲ್ಲಾ ಪಂಚಾಯತಿಯಿಂದ 12 ಲಕ್ಷ, ನರೇಗಾದಿಂದ 8 ಲಕ್ಷ, 20 ಲಕ್ಷ ಅಮೌಂಟ್ ಹಾಕಿ ಬಂದಿದ್ವಿ. ಸೊ ನನ್ನ ಅನುದಾನವನ್ನ ಮೇಲೆ ಕಟ್ಟಲಿಕ್ಕೆ 15 ಲಕ್ಷ ರೂಪಾಯಿ ಅನುದಾನವನ್ನ ನಾನು ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ.
ಓಕೆ, ನಾನು ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಸೊ ಅದರಿಂದ ನನ್ನ ಇರ್ತಕ್ಕಂಥ ನನ್ನಲ್ಲಿ ಏನಿದೆ ಎಲ್ಲ ಕಡೆ ಹಂಚ್ಕೊಂತೀನಿ ನನ್ನ ಧರ್ಮ. ನಾನು ಅಲ್ಲಿ ಓಟ್ ಬಂದಿಲ್ಲ ಇಲ್ಲಿ ಓಟ್ ಬಂದಿಲ್ಲ ಅಂತ ಆ ಕುಚಿಷ್ಟ ಬುದ್ಧಿ ನಾನು ಮಾಡೋದಿಲ್ಲ, ಆ ಕುತಂತ್ರ ರಾಜಕಾರಣ ನಾನು ಮಾಡೋದಿಲ್ಲ, ಅದು ಖಂಡಿತವಾಗಿ ನಾನು ಮಾಡೋದಿಲ್ಲ ಸರ್. ಸೊ MNEಯಿಂದ ಮೇಲೆಗಾಣಿ ರಸ್ತೆ 40 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ವಿ. MNEದಿಂದ ಮೇಲೆಗಾಣಿಗೆ 40 ಲಕ್ಷ ರೂಪಾಯಿ ನಾನು ಅಮೌಂಟ್ ಹಾಕಿದ್ದೀನಿ. ಈಗ ಟೆಂಡರ್ ಆಗಿದೆ, ವರ್ಕ್ ಮಾಡಕ್ ಬರ್ತಾರೆ. ಅಲ್ಲಿ 25 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದೆ. ಒಂದು ಅದಾದ್ಮೇಲೆ ಪದಕಾಷ್ಟಿಗೆ ಒಂದು ಐಮಾಸ್ ಹಾಕಿದೆ. ಕಾಲೋನಿಯಲ್ಲಿ ಒಂದು ರಸ್ತೆ ವ್ಯವಸ್ಥೆ ಮಾಡಿದ್ದೀನಿ, ಹಾಗೂ ಬೋರ್ವೆಲ್ ವ್ಯವಸ್ಥೆ ಮಾಡಿದ್ದೀನಿ. ಬೋರ್ ಒಳ್ಳೆ ನೀರು ಬಿದ್ದಿದೆ, ಅಲ್ಲಿ ಒಳ್ಳೆ 4 ಇಂಚು ನೀರು ಬಿದ್ದಿದೆ. ಸೊ ಅದಾದ್ಮೇಲೆ ಮೇಲಾಗಣಿ ಗೊಟ್ಟಕುಂಟೆಯಿಂದ 9 ಲಕ್ಷ ರೂಪಾಯಿ ರಸ್ತೆಗೆ ಹಾಕಿದ್ದೀನಿ. 9 ಲಕ್ಷ ಮೇಲಾಗಣಿಯಿಂದ ಗೊಟ್ಟಕುಂಟೆಗೆ 9 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ಅದಾದ್ಮೇಲೆ ಐದಾಪುರದಿಂದ ಮತ್ತು ಮೇಲಾಗಣಿಗೆ ಶಾಲೆಗಳ ದುರಸ್ತಿಗೆ 5 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಶಾಲೆಗಳಿಗೆ 5 ಲಕ್ಷ ಹಾಕಿದ್ದೀನಿ. ಈಗಾಗಲೇ ನೀವೇನು ಹೇಳಿದಿರಿ, ವೆಟರ್ನರಿಗೆ 3 ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ದೀನಿ. ರಿಪೇರಿಗೆ 3 ಲಕ್ಷ ಅಮೌಂಟ್ ಹಾಕಿದ್ದೀನಿ. ಅಲ್ಲಿ ಇದ್ದಿದ್ದೆ ಅಷ್ಟು ಅಮೌಂಟ್ ಹಾಕಿದ್ದೀನಿ. ಅದನ್ನ ರೆಡಿ ಮಾಡ್ಕೊಳ್ಳಿ, ಮುಂದಿನ ದಿವಸ ನಾನು ಇದು ಮಾಡ್ತೀನಿ. ಇದಾದ್ಮೇಲೆ ನನಗೊಂದು ಆಸೆ ಇದೆ, MNE ಆ ಪಂಚಾಯಿತಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು, ಗ್ರಾಮ ವಿಕಾಸದಲ್ಲಿ ನಂಬರ್ 1 ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹುಟ್ಟಿರ್ತಕ್ಕಂಥ MNE ಪಂಚಾಯಿತಿಯನ್ನ ಇವತ್ತು JM ರೆಡ್ಡಿ ಸರ್ಕಲ್ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ. ಒಂದು 23 ಲಕ್ಷದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಎಲ್ಲಿ ನಿಮ್ಮ ಬಸ್ ಸ್ಟ್ಯಾಂಡ್, ಲೈಟಿಂಗ್ ಬಸ್ ಸ್ಟ್ಯಾಂಡ್ ಹಾಕಿದ್ದೀನಿ. ಒಂದು ಐಮಾಸ್ ಲೈಟ್ ಹಾಕಿದ್ದೀನಿ ಸರ್ಕಲ್ ಅಲ್ಲಿ ಆಗಲೇ. ಮತ್ತೆ ಅದು ಕಟ್ಟಲಿಕ್ಕೆ ಒಂದು 5 ಲಕ್ಷ ರೂಪಾಯಿ ಅಮೌಂಟ್ ಹಾಕಿ ಇದನ್ನ ರೆಡಿ ಮಾಡಿ ಆ ಸರ್ಕಲ್ಗೆ JM ರೆಡ್ಡಿ ಒಂದು ಹೆಸರು ಇಡಬೇಕು ಅಂತ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಯಾಕೆಂದ್ರೆ ನಾವು ಯಾವತ್ತೇ ಆದ್ರೂ ಕೂಡ ನಾವು ಆ ಮಹನೀಯರನ್ನ ಮರಿಬಾರ್ದು. ನಾವು ಇವತ್ತು ಬಿಟ್ಟೋಗಿರ್ತಕ್ಕಂಥ ಮಹನೀಯರನ್ನ ಮರಿಬಾರ್ದು. ಈಗಾಗಲೇ ಲೈಟಿಂಗ್, ಒಂದು ಬಸ್ ಸ್ಟ್ಯಾಂಡು, ಒಂದು ಐಮಾಸು, ಒಂದು ಕಟ್ಟೆ ಹಾಕಿ ವಿತಿನ್ ಜನವರಿ ಒಳಗಡೆ ವರ್ಕ್ ಸ್ಟಾರ್ಟ್ ಮಾಡಿ ಮುಂದಿನ ನಮ್ಮ ಮಾರ್ಚ್ 31 ಒಳಗಡೆ ಅದಕ್ಕೆ JM ರೆಡ್ಡಿ ಅಂತ ಒಂದು ಸರ್ಕಲ್ ಇಟ್ಟು ಇಂಥ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ಬಂದಿದ್ದೀನಿ. ಈಗಾಗಲೇ ತಾವೇನು ಹೇಳಿದಿರಿ ನಾನು ಬರ್ಕೊಂಡಿದ್ದೀನಿ. ಅನುದಾನದ ಆಧಾರದ ಮೇಲೆ ಖಂಡಿತವಾಗಿ ನಾನು ಮಾಡ್ಕೊಡ್ತೀನಿ. ನಾನು ಎಷ್ಟು ಬರುತ್ತೋ ಖಂಡಿತವಾಗ್ಲೂ ಅದನ್ನ ನಾನು ಫಿಶ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಅವ್ರಂಗೆ ಇವ್ರಂಗೆ ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಆರೋ ಪ್ಲಾಂಟ್ಸ್ ಹೇಳಿದ್ರಿ, ಈಗಾಗಲೇ 10 ನೆನ್ನೆ ಲಿಸ್ಟ್ ಮಾಡಿಕೊಟ್ಟಿದ್ದೀನಿ. ಇನ್ನು ಸ್ವಲ್ಪ ಮುಂಚೆ ಗೊತ್ತರ ಖಂಡಿತವಾಗಿ ಒಂದು 3 ಹಾಕೊಡ್ತಾ ಇದ್ದೆ. ನೆಕ್ಸ್ಟ್ ಬರ್ತಕ್ಕಂಥ ಜನವರಿಗೆ ಒಂದು ಆರೋ ಪ್ಲಾಂಟ್ 3 ಒಳಗಡೆ ಒಂದು ಆರೋ ಪ್ಲಾಂಟ್ ಮಾರ್ಚ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೇನೆ. ಖಂಡಿತವಾಗ್ಲೂ ನಾನು ಕುಡಿಲಿಕ್ಕೆ ನೀರಿಗೆ ಆದ್ಯತೆ ಕೊಡ್ತಾ ಇದ್ದೀನಿ, ಮತ್ತೆ ಶಾಲೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀನಿ. ಎಜುಕೇಶನ್ ಇಸ್ ಮೈನ್ ಇಂಪಾರ್ಟೆಂಟ್. ಅದಾದಕ್ಕಿಂತ ಮುಂಚೆ ನಾನು ಫಸ್ಟ್ ಸ್ಪೀಚ್ ಮಾಡಿದ್ದು MLE ಆಗಿಂತ ಮುಂಚೆ ನಾನು ತಾಯ್ದೂರಲ್ಲಿ ಸ್ಪೀಚ್ ಮಾಡಿದ್ದೆ. ರೋಡ್ ತುಂಬಾ ಅಧ್ವಾನ ಆಗಿತ್ತು. ಇವತ್ತು ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಪುಂಗ್ನೂರು ರೋಡು ಹಾಗೂ ನಮ್ಮ ಈ ರೋಡು ಮತ್ತೆ ನಮ್ಮ KGF ರೋಡ್ ಕಂಪ್ಲೀಟ್ ಆಗಿದೆ. ಈಗಾಗಲೇ ಜನವರಿ 13ನೇ ತಾರೀಕು ಒಳಗಡೆ ಈ ದೊಡ್ಡ ಮಟ್ಟಿಗೆ ರೋಡ್ ಕಂಪ್ಲೀಟ್ ಆಗುತ್ತೆ. ಸುಮಾರು 16 ಕೋಟಿಯಲ್ಲಿ ಇಲ್ಲಿಂದ ಸುಂಡ್ರಪಾಳ್ ತನಕ ಜೋರಿಂದ ವ್ಯವಸ್ಥೆ ಮಾಡಿ ಪೂಜೆ ಮಾಡ್ಕೊಂಡು ವರ್ಕ್ ನಮಗೆ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಮಾಡ್ಕೊಂಡ್ಬರ್ತಾ ಇದೀವಿ. ಆದ್ರೆ ಒಂದು ಸಂಕೋಚದ ಮನೋಭಾವ ಏನಾದ್ರೆ ಹೇಳಲೇಬೇಕು, ವೇದಿಕೆಯಲ್ಲಿ ಹೇಳಲೇಬೇಕು. ನಾನೊಂದು ಮಾತು ಹೇಳ್ತೀನಿ, ಯಾಕಂದ್ರೆ ದ್ವೇಷದ ರಾಜಕಾರಣ ಮುಳುಬಾಗ್ಲಲ್ಲಿ ಬೇಡ. ಎಲೆಕ್ಷನ್ ಬಂದಾಗ ಆ ಕಡೆ ನೀವು ಕಿತ್ತಾಡಿ, ಈ ಕಡೆ ನಾವು ಕಿತ್ತಾಡ್ತೀವಿ. ನಮ್ದವ್ರು ನಾನು ಕಾಪಾಡ್ತೀನಿ, ನಿಮ್ದವ್ರು ನೀವು ಕಾಪಾಡಬೇಕು. ಆದ್ರೆ ಸ್ವಾರ್ಥದ ಮನೋಭಾವ ಯಾವ ತಾಲೂಕಲ್ಲಿ ಬೆಳೀತದೆ ಆ ತಾಲೂಕು ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಅದಕ್ಕೆ ನಾವು ನಾಂದಿ ಆಡ್ಬೇಕು ಹೊರತು ಯಾವುದೇ ಕಾರಣಕ್ಕೂ ದ್ವೇಷದ ರಾಜಕಾರಣ ಈ ಊರಲ್ಲಿ ಮಾಡೋದು ಬೇಡ. ಈಗ ಈ ಊರು ಮೂಡಲ ಕಿರಣ ಫಸ್ಟ್ ಕಿರಣ ಬೀಳೋದು ಕರ್ನಾಟಕ ರಾಜ್ಯದಲ್ಲಿ ನಮ್ಮೂರಿಗೆ. ಇಲ್ಲಿಂದ ದೇವರ ನಾಡು ಅಂತ 9 ದೇವಸ್ಥಾನ ಇರ್ತಕ್ಕಂಥ ನಾಡು ನಮ್ದು. ಇದಕ್ಕೆ ಉತ್ತೇಜನ ಕೊಟ್ಟು ಪ್ರವಾಸೋದ್ಯಮವನ್ನ KSTCಗೆ ಸೇರಿಸಿ ಒಂದು ದಿವಸ ಪ್ರವಾಸಕ್ಕೆ ಏನಾದರೂ ಮಾಡಿ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಬುಕ್ಲೆಟ್ ರೆಡಿ ಮಾಡ್ತಾ ಇದೀವಿ, ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದೀವಿ. ಮಾರ್ಚ್ 31ನೇ ತಾರೀಕು ಬಿಟ್ಟು ಇಡೀ ಮುಳುಬಾಗಲನ್ನ ಭಾರತ ದೇಶಕ್ಕೆ ತೋರಿಸಲಿಕ್ಕೆ ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದೀವಿ, ಶೂಟಿಂಗ್ ಮಾಡಿಸ್ತಾ ಇದೀವಿ. ಇಡೀ ಭಾರತ ದೇಶ ತೋರಿಸ್ಬೇಕು ಮುಳುಬಾಗಲು ಹಿಂಗಿದೆಯಾ, ಇಷ್ಟು ಚರಿತ್ರೆ ಇದೆ ಮುಳುಬಾಗಲು ಅಂತ ತೋರಿಸ್ಬೇಕಂತ ಕಾರ್ಯವನ್ನು ಆಗಾಗಲೇ ನಮ್ಮ ಬ್ಯಾಕ್ ಅಂಡ್ ಟೀಮ್ ಮಾಡ್ತಾ ಇದೆ ಅಂತ ಹೇಳ್ತಾ, ಅಭಿವೃದ್ಧಿಗೆ ಒತ್ತು ಕೊಟ್ಟು ಇಲ್ಲ ನಾನೇನೋ ಹಣ ಮಾಡ್ಲಿಕ್ಕೋ ಇಲ್ಲ ಇನ್ನೊಂದು ಮಾಡ್ಲಿಕ್ಕೋ ಮುಳುಬಾಗಲು ಬಂದಿಲ್ಲ. ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ಸೇವೆಯಾಗಿ ಪರಿವರ್ತನೆ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನನ್ನ ಹಣೆ ಬರ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾರ ಹಣೆ ಬರ್ದು ಯಾರಂತ ಯಾರು ಹೇಳಕ್ಕಾಗಲ್ಲ, ಆಯ್ತಲ್ವ. ಆದ್ರೆ ಇರಷ್ಟು ದಿವಸ ಒಳ್ಳೆ ಹೆಸರು ಮಾಡಿ, ಅಂತ ಹೆಸರು ಮಾಡಿ ನಾವೆಲ್ಲ ಸ್ವಾರ್ಥಕ್ಕೆ ಬೆಳೆದ್ರೆ ಬಹುಶಃ ಈ ಮುಳುಬಾಗಲು ಆಡಿರ್ತಕ್ಕಂಥ ಮಹನೀಯರು, ಆಲಂಗೂರು ಶ್ರೀರಣ್ಣ ಇರ್ಬೋದು, ವೆಂಕಟಪ್ಪ ಇರ್ಬೋದು, ನಮ್ಮ JM ರೆಡ್ಡಿ ಇರ್ಬೋದು, ಇಂಥ ಮಹನೀಯರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ಈಗಾಗಲೇ ಅವರು ಸೆಷನ್ಗೆ ಹೋಗ್ಬೇಕು, ನಾನು ಸೆಷನ್ಗೆ ಹೋಗ್ಬೇಕು, ಇನ್ನೂ ಒಂದು 3 ಪ್ರೋಗ್ರಾಮ್ನ ಮುಗಿಸಿ ಹೋಗ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಹನೀಯರು ಕೂಡ ಹೊಂದಿಸ್ತಾ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ 19 ತಾರೀಕು ಬಂದಿದ ತಕ್ಷಣ 15 ಲಕ್ಷ ನಮ್ಮ ವಿಶ್ವನಾಥ್ ರೆಡ್ಡಿ ಕೈಯಲ್ಲಿ ನನ್ನ ಚೆಕ್ನ ಕಳಿಸ್ತೀನಿ, ನನ್ನ ಲೆಟರ್ ಕಳಿಸ್ತೀನಿ. ಅದನ್ನು ಮೇಲೆ ಚಾವಡಿನ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ
ಅವಕಾಶಕ್ಕಾಗಿ ಧನ್ಯವಾದ ಕಳಿಸ್ತಾ ನಮ್ಮದ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸ್ತಾ, ವಿಶೇಷವಾಗಿ ಎಲ್ಲ ನನ್ನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು ವಿಶೇಷವಾಗಿ ನಿಮ್ಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.